ಹಾಯ್ ಫ್ರೆಂಡ್ಸ್, ಕನ್ನಡ ಮಾಮನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರಂದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಒಂದು ಸ್ಪೆಷಲ್ ದಿನಾನೇ ಅಂತ ಹೇಳ್ಬೋದು. ನನ್ನ ಚಿಕ್ಕಮ್ಮನ ಮಗಳದ್ದು ಹುಟ್ಟಿದಬ್ಬ ಇದೆ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಫುಲ್ಲಿ ಪ್ರಿಪೇರ್ ಆಗಿದ್ದೀನಿ. ಯಾವತ್ತೂ ಇವರೆಲ್ಲ ಹುಟ್ಟಿದಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಇವಳ ಬಗ್ಗೆ ಹೇಳೋದಂದರೆ, ಇವಳು 2 ಇಯರ್ಸ್ ಇದ್ದಾಗ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ರು. ಸೊ ಅದಕ್ಕೆ ನನಗೊಂದು ಆಸೆ ಇತ್ತು, ಈ ಸಲ ಇಲ್ಲಿ ಇರೋದ್ರಿಂದ ನಾನು ಅವ್ರದ್ದು ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ಕುಕ್ಕಿಂಗ್ ನಾನೇ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಬೆಳಿಗ್ಗೆ ಎದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹಾಲಿನ ಪೌಡರ್ ಬರುತ್ತಲ್ವ, ಹಾಲಿನ ಪೌಡರಲ್ಲಿ ಒಂದು 2-3 ಚಮಚ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ತುಂಬ ಸುಲಭ ಆಗುತ್ತೆ. ಇಲ್ಲೆಲ್ಲ ಆ್ಯಕ್ಚುಲಿ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಡ್ತಾರೆ. ಸೊ ಇವರೆಲ್ಲ ಒಂದೊಂದು ಸಲ ಯೂಸ್ ಮಾಡ್ತಾರೆ, ಒಂದೊಂದು ಸಲ ಮಾಡಲ್ಲ. ಸೊ ಅದೇ ಇದ್ದಿರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ಹಾಲಿನ ಪೌಡರಿಂದ ಗುಲಾಬ್ ಜಾಮೂನನ್ನು. ಅದ್ರ ಜೊತೆಗೇ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ಚಿಲ್ಲಿ, ಆಮೇಲೆ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಪರಾಠ. ಸೊ ಇಷ್ಟು ರೆಸಿಪಿ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನೇ ಎಲ್ಲ ಮಾಡ್ತಾ ಇರೋದು. ಕೇಕ್ ಕೂಡ ನಾನೆಲ್ಲ ಹೋಗಿ ಆರ್ಡ್ರ್ ಮಾಡಿ ಬಂದಿದ್ದೆ ನಿನ್ನೆನೆ. ಸೊ ಬಿರಿಯಾನಿಗೆ ಪುದೀನ ಸೊಪ್ಪನ್ನು ತೆಗಿತಾ ಇದ್ದೀನಿ. ನಮ್ಮನೆ ಎದುರುಗಡೆನೇ ಈ ಥರ ಪುದೀನ ಸೊಪ್ಪಿದೆ. ತುಂಬ ಫ್ರೆಶ್ ಆಗಿರುತ್ತೆ, ಖುಷಿ ಆಗುತ್ತೆ. ಮನೆ ಎದುರುಗಡೆನೇ ಇಷ್ಟೊಂದು ಪುದೀನ ಸೊಪ್ಪಿರೋದ್ರಿಂದ ಆ ಕಡೆ ಈ ಕಡೆ ಮನೆಯಲ್ಲಿ ಕೂಡ ಏನಾದರೂ ಮಾಡುವಾಗ ಇಲ್ಲಿ ನಮ್ಮ ಮನೇಲಿ ಬಂದು ಪುದೀನ ಸೊಪ್ಪನ್ನು ತೊಗೊಂಡು ಹೋಗ್ತಾರೆ. ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಹೊರಗಡೆಯಿಂದ ತೊಗೊಂಡ್ರೆ ಇಷ್ಟೊಂದು ಫ್ರೆಶ್ ಆಗಿರೋದು ಸಿಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸೊ ಆವಾಗಲೇ ಹೇಳಿದಾಗೆ ಅವಳಿಗೆ ಆ್ಯಕ್ಚುಲಿ ತಂದೆ ಇಲ್ಲ. ಒಂದು 2 or 3 ಇಯರ್ಸ್ ಇರಬೇಕಾದ್ರೆ ತೀರಿ ಹೋಗಿದ್ರು. ಸೊ ಸ್ವಲ್ಪ ಬೇಜಾರಾಗುತ್ತೆ ಅವಳನ್ನ ನೋಡಿದಾಗ. ಇವಾಗ ನನ್ನ ಚಿಕ್ಕಮ್ಮ ಕೂಡ ಜಾಸ್ತಿ ಕಲೀಲಿಲ್ಲ, ಯಾವತ್ತೂ ಕೆಲಸಕ್ಕೆಲ್ಲ ಹೋಗ್ದೋಳಲ್ಲ. ಬಟ್ ಅವಳಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಎಲ್ಲ ಆಗಿರೋದಕ್ಕೆ ಅವಳಿಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಅವಳು ಇಲ್ಲೇ ಒಂದು ಚಿಕ್ಕ ಫ್ಯಾಕ್ಟ್ರಿಯಲ್ಲೇನೋ ಹೋಗ್ತಾ ಇದ್ದಾಳೆ. ಯಾವುದೋ ಫ್ಯಾಕ್ಟ್ರಿಯಲ್ಲಿ ಚಿಕ್ಕದೇನು ಜಾಸ್ತಿ ಒಳ್ಳೆ ಸಂಬಳ ಎಲ್ಲ ಏನಿಲ್ಲ. ದಿನಕ್ಕೆ ಎಷ್ಟು ಗೊತ್ತಿಲ್ಲ ನನಗೆ, ದಿನಕ್ಕೆ 100-200 ಮೇ ಬಿ ಇರ್ಬೋದು ಅಷ್ಟೇ. ಅಂದರೆ ಡೈಲಿ ಕೆಲಸ ಕೂಡ ಇರಲ್ಲ. ಬಟ್ ಅವಳಿಗೆ ಏನಂದರೆ ಸ್ವಾಭಿಮಾನ, ತಾನು ಇನ್ನೊಬ್ಬರು ಇದರಲ್ಲಿ ಯಾವತ್ತೂ ಇರಬಾರ್ದು ಅಂಥೇಳಿ ಅಟ್ಲೀಸ್ಟ್ ಅವಳ ಮಗಳ ಖರ್ಚು ಹೋಗಲಿ ಅಂಥೇಳಿ ಅವಳು ಕೆಲಸಕ್ಕೆ ಹೋಗ್ತಾಳೆ. ಇವತ್ತು ಕೂಡ ಹೋಗಿದ್ದಾಳೆ, ಅವಳಿಗೆ ರಜೆ ಸಿಗಲಿಲ್ಲ. ಸೊ ಅವಳಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಷ್ಟೆಲ್ಲ ಅಂತ. ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಅದಲ್ಲದೆ ಅವಳ ಜೊತೆ ಅಂದರೆ ಇಲ್ಲೇ ಮನೆ ಹತ್ತಿರ ಇದೆ ಅಲ್ವಾ, ಸೊ ಅವಳ ಜೊತೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕೂಡ ಕರೆದಿದ್ದೆ ನಾನು. ಸೊ ಅವರೆಲ್ಲ ಕೂಡ ಬಂದಿದ್ದರು. ಇಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬಿರಿಯಾನಿಗೆ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಬಿರಿಯಾನಿ, ಆಮೇಲೆ ಕೋಸಂಬರಿ ಮೊಸರು ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಚಿಕನ್ ಚಿಲ್ಲಿ, ಪರಾಠ ಅದೆಲ್ಲ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಗುಲಾಬ್ ಜಾಮೂನ್ ಮಾಡಿದರೆ ಏನಾಗುತ್ತೆ, ಅದು ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಫಸ್ಟಿಗೆ ಇದೇ ರೆಸಿಪಿನ ಮಾಡ್ತಾಯಿದ್ದೀನಿ ನಾನು. ಹಿಟ್ಟನ್ನೆಲ್ಲ ಕಲಿಸ್ಕೊಂಡಿದ್ದೀನಿ. ಆವಾಗಲೇ ಇದರಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ, ಜಾಸ್ತಿ ನೀರೆಲ್ಲ ಆಗಬಾರ್ದು. ಇದು ಜಾಸ್ತಿ ನೀರಾದರೆ ಚೆನ್ನಾಗಾಗಲ್ಲ ಅಷ್ಟೊಂದು. ಸೊ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಬಿಡಬೇಕು. ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಇದನ್ನು ರೌಂಡ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದಮೇಲೆ ಶುಗರ್ ಸಿರಪಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನ್. ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ, ನೋಡ್ಬೋದು ಗುಲಾಬ್ ಜಾಮೂನನ್ನು. ಈ ರೀತಿ ರೌಂಡ್ 1 ಪ್ಯಾಕೆಟ್ ಹಾಲಿನ ಪೌಡರ್ ಹಾಕಿದ್ದೆ. ಅದು 1 kg ಮೇ ಬಿ ಇರ್ಬೋದು, ಐ ಡೋಂಟ್ ನೋ. ಇದು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ನಾನು ಮನೆಯಿಂದನೇ ತಂದಿದ್ದು. ನಾನು ಫ್ರಿಜ್ಜೆಲ್ಲ ಖಾಲಿ ಮಾಡಿದ್ನ. ಸೊ ಇದೆಲ್ಲ ಇತ್ತು. ಮತ್ತು ಅಲ್ಲಿ ಅಮ್ಮ ಎಲ್ಲ ಏನು ಮಾಡಲ್ಲ. ಸೊ ಅದಕ್ಕೆ ನಾನು ಈ ಕಡೆ ಇಲ್ಲಿ ತೊಗೊಂಡು ಬಂದೆ. ಇಲ್ಲಿ ನಾನು ಫಸ್ಟೇ ಪ್ರಿಪೇರ್ ಆಗಿದೆ, ಇಲ್ಲಿ ಮಾಡಲೇಬೇಕಂತೇಳಿ. ಮನೇಲಿ ಪೇಂಟಿಂಗ್ ಆಲ್ಮೋಸ್ಟ್ ಆಗೋಯ್ತು. ಇದು ನೋಡ್ಬೋದು, ನಾನು ಹೇಳಿದ್ದು ತುಂಬ ಹಳೇ ಕಾಲದ ಮನೆ ಅಂತೇಳಿ. ಇದೆಲ್ಲ ನೋಡ್ಬೋದು, ಮರದ್ದು ಉಳದ್ದೆಲ್ಲ ಮಣ್ಣು, ಬರೀ ಮಣ್ಣು ಮಾತ್ರ, ಕಲ್ಲು ಕೂಡ ಇಲ್ಲ ಮನೆಯಲ್ಲಿ. ಸೊ ಬರೀ ಮಣ್ಣಿಂದು. ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಇಲ್ಲಿ ವುಡ್ ಪೇಂಟ್ ಅಂತ ಬರುತ್ತೆ, ಅದು ಸ್ವಲ್ಪ ಶೈನ್ ಆಗುತ್ತೆ. ಸೊ ಅದು ನಾನು ತೊಗೊಂಡು ಬಂದಿದ್ದೆ. ಅದನ್ನು ನಾವಿಲ್ಲೆಲ್ಲ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಶೈನ್ ಆಗಿ ಬರುತ್ತೆ. ಅಂದರೆ ಇಷ್ಟು ಹಳೇದಂತ ಅನಿಸಲ್ಲ, ಅಂದರೆ ಮನೆ ಹಳೇದಂತ ಗೊತ್ತಾಗುತ್ತೆ, ಅಷ್ಟು ಓಪನ್ ಮನೆ ಇದೆ ಅಲ್ವಾ. ಸೊ ಅದಕ್ಕೋಸ್ಕರನೇ. ಬಟ್ ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಶೈನ್ ಆಗಿ ನ್ಯೂ ಥರ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ವುಡ್ ಪೇಂಟನ್ನು ಕೂಡ ತೊಗೊಂಡು ಬಂದಿದ್ದೆ. ಅದಲ್ಲದೆ ಇವಾಗ ಹಿತ್ಲಿಗೆ ಹೋಗ್ತಾಯಿದ್ದೀನಿ. ಚಿನ್ನುಗಂತೂ ಹಿತ್ಲು ಬಿಟ್ಟರೆ ಬೇರೆ ಏನೂ ಕಾಣಿಸೋದೇ ಇಲ್ಲ, ಏನಿಲ್ಲ. ಅವಳು ಒಂದು ಮಣ್ಣಲ್ಲಿ ಆಟ ಆಡೋದು, ಇಲ್ಲ ಈ ಥರದ್ದು ಏನಾದರೂ ಮಾಡ್ತಾ ಇರ್ತಾಳೆ. ಇವಾಗ ನೋಡ್ಬೋದು, ಎಲ್ಲ ಪಾತ್ರೆ ತೊಳಿತಾ ಇದ್ದರೆ ಅಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಮೊದಲಿಂದ ಅವಳಿಗೆ ನೀರಲ್ಲಿ ಆಟ ಆಡೋದಂದರೆ ಇಷ್ಟ. ಇವಾಗ ಓಪನ್ ಇದೆ, ಬೇಕಾದಷ್ಟು ನೀರಿದೆ. ಸೊ ಇನ್ನೂ ಅವಳು ಆಟ ಆಡ್ಕೊಂಡಿರ್ತಾಳೆ.
ಸೊ ಅವಳನ್ನ ಬಿಟ್ಟಿದ್ದೀನಿ ಇವತ್ತು, ಎಷ್ಟು ಬೇಕು ಅಷ್ಟು ಮಣ್ಣಲ್ಲಿ ಆಟ ಆಡು ಅಂತ. ನನಗೆ ಇಷ್ಟೆಲ್ಲ ರೆಸಿಪಿ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರನೇ. ಇವಾಗ ನಾನಿಲ್ಲಿ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಗರಂ ಮಸಾಲ ಹಾಕಿದ್ದೀನಿ, ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಟೊಮೆಟೊ ಎಲ್ಲ ಹಾಕ್ತೀನಿ. ಬಿರಿಯಾನಿ ಆ್ಯಕ್ಚುಲಿ ನನಗೆ ಯಾವ ರೆಸಿಪಿ ಕೂಡ ನನಗೆ ಪ್ರಾಪರಾಗಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಟೈಮ್ ಆಗ್ತಿತ್ತು, ಇಷ್ಟೊಂದೆಲ್ಲ ಮಾಡಬೇಕು, ಅದು ಚಿನ್ನ ನೋಡ್ಕೊಂಡು ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಬೇಗ ಎಲ್ಲ ಮಾಡಿದ್ದೀನಿ. ಆ ಕಡೆ ಬಿರಿಯಾನಿ ನಾನು ದಮ್ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಬೋದು. ಆ ಕಡೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಗುಲಾಬ್ ಜಾಮೂನ್ ರೆಡಿ ಆಯಿತು, ಮೊಸರು ಬಜ್ಜಿ ರೆಡಿ ಆಯಿತು, ಪರಾಟ ಕೂಡ ಬೇಗ ಮಾಡಿದ್ದೀನಿ. ಇವಾಗ ಚಿಕನ್ ಚಿಲ್ಲಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾವು ಕೇಕ್ ಕಟ್ ಮಾಡಿದ್ವಿ. ನನ್ನ ತಲೆ ನೋಡಿ ವಿಡಿಯೋ ಅಂತೇಳಿ ನಾನು ಜಸ್ಟ್ ಫೋಟೋ ಕ್ಲಿಕ್ ಮಾಡಿದ್ದೀನಿ ಅಷ್ಟೇ. ಇದೇ ಕೇಕ್ ನಾನು ತರಿಸಿದ್ದು, ಫೋಟೋ ಕ್ಲಿಕ್ ಮಾಡಿದ್ದೀನಿ. ನನಗೆ ವಿಡಿಯೋ ಕ್ಲಿಕ್ ಮಾಡೋದಕ್ಕೆ ಆಗಲಿಲ್ಲ. ನನಗೆ ನೆನಪೋಯ್ತು, ನಾನು ಆ್ಯಕ್ಚುಲಿ ವೀಡಿಯೋನೇ ಬರ್ತಾಯಿದೆ ಅಂತ ಅಂದ್ಕೊಂಡೆ, ಬಟ್ ಅದು ಬರ್ತಾ ಇದ್ದಿದ್ದು ಫೋಟೋ, ನಾನು ನೋಡಿರಲೇ ಇಲ್ಲ. ಅದೆಲ್ಲ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಆಯಿತು. ಆ ಕಡೆ ಈ ಕಡೆ ಮನೆಯವ್ರನ್ನೆಲ್ಲ ಕರೆದಿದ್ದೆ. ಅದಾದಮೇಲೆ ಅಂದರೆ ನನ್ನ ಚಿಕ್ಕಮ್ಮ ಏನಿದ್ದಾರೆ, ಅವ್ರು ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ನೋಡಿ, ಒಂದು ಚಿಕ್ಕ ಫ್ಯಾಕ್ಟ್ರಿ ಏನೋ ಇದೆ. ಸೊ ಅವ್ರ ಫ್ರೆಂಡ್ಸನ್ನು ಕೂಡ ಕರೆದಿದ್ದೆ, ಅವರೆಲ್ಲ ಬಂದಿದ್ದರು. ಎಲ್ಲರಿಗೂ ಅಡುಗೆ ತುಂಬಾ ಇಷ್ಟ ಆಯಿತು, ಸಖತ್ ಟೇಸ್ಟಿಯಾಗಿ ಕೂಡ ಇತ್ತು ಎಲ್ಲ ಅಡುಗೆ. ಸೊ ತುಂಬಾ ಖುಷಿ ಆಯಿತು. ಅದೆಲ್ಲ ಆದಮೇಲೆ ಅವ್ರು ಸ್ವಲ್ಪ ಮಲಗಿದ್ಲು ಮಧ್ಯಾಹ್ನ. ಆಮೇಲೆ ಇಲ್ಲಿ ನಾನು ತೋರಿಸಿದ್ದೆ, ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಏನು ಡೈಲಿ ಬರ್ತಾನೆ ಇರ್ತೀವಿ ಇಲ್ಲಿ, ಒಂದೊಂದು ಸಲ ಡೈಲಿ 2-3 ಸಲ ಕೂಡ ಬರ್ತೀವಿ. ಮನೆ ಪಕ್ಕದಲ್ಲೇ ಇದೆ. ಸೊ ಇವಳನ್ನ ನೋಡಿ, ಇವಳು ಇಲ್ಲಿ ಬಂದರೆ ಓಪನ್ ಪ್ಲೇಸ್ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಇವಳಿಗೆ ಆಟ ಆಡೋದಕ್ಕೆ ಎಲ್ಲ. ಮನೆಯಲ್ಲಿ ಆ್ಯಕ್ಚುಲಿ ಕೂತು ಅವಳು ಮಣ್ಣಲ್ಲಿ ಆಟ ಆಡ್ತಾಳೆ, ಇಲ್ಲ ನೀರಲ್ಲಿ. ಸ್ನಾನ ಇವಾಗ ಜಸ್ಟ್ ಮಾಡಿಸಿದ್ದೆ ಅವಳಿಗೆ, ಮತ್ತೆ ಮಣ್ಣಲ್ಲಿ ಹೋಗ್ಬೇಕಂತಿದ್ಲು. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ, ಒಂದು ಸ್ವಲ್ಪ ಇಲ್ಲಿ ದೇವಸ್ಥಾನದಲ್ಲಿ ಗಂಟೆ ಎಲ್ಲ ಬಾರಿಸ್ಕೊಂಡು ಆಟ ಆಡಲಿ ಅಂತೇಳಿ ಅಷ್ಟೇ. ಇವತ್ತು ಇವಳಿಗೆ ಹಾಕಿರೋ ಕಾಡಿಗೆ ನೋಡಿ, ಊರಲ್ಲೆಲ್ಲ ಆ್ಯಕ್ಚುಲಿ ಇಷ್ಟೇ ಕಾಡಿಗೆ ಹಾಕ್ತಾರೆ. ಸೊ ಇಲ್ಲಿ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದರೆ ಅವರೆಲ್ಲ ಹೇಳಿದ್ರು, ಇಲ್ಲ ಇವತ್ತು ಒಂದಿನ ಈ ಥರ ಕಾಡಿಗೆಲ್ಲ ಹಾಕು ಕಣ್ಣಿಗೆ ಅಂತೆಲ್ಲ. ಸೊ ನಾನು ಇವತ್ತು ಜಸ್ಟ್ ಡಿಫ್ರೆಂಟಾಗಿ ಹಾಕಿದ್ದೀನಿ ಸುಮ್ಮನೆ. ಇಲ್ಲಾಂದರೆ ನಾನು ಈ ಥರ ಎಲ್ಲ ಹಾಕಲ್ಲ, ಜಸ್ಟ್ ಒಂದು ಹಣೆ ಮೇಲೆ ಒಂದು ಚಿಕ್ಕದು ಬೊಟ್ಟಿರ್ತೀನಿ ಅಷ್ಟೇ, ಮತ್ತು ಇಷ್ಟೆಲ್ಲ ನಾನು ಹಾಕೋದಕ್ಕೆ ಹೋಗಲ್ಲ. ಇವತ್ತು ಇವರೆಲ್ಲ ಹೇಳಿದರು, ಇಲ್ಲ ಹಾಗಾಕು ಹೀಗಾಕು ಅಂತೇಳಿ. ಸೊ ಅದಕ್ಕೆ ಇವತ್ತು ಜಸ್ಟ್ ಒಂದು ಸ್ವಲ್ಪ ಕಣ್ಣ ಹತ್ರ ಮತ್ತು ಸ್ವಲ್ಪ ಚಿನ್ನ ಹತ್ರ ಹಾಕಿದ್ದೀನಿ ಅಷ್ಟೇ, ಒಂದು ಚಿಕ್ಕದು, ಮತ್ತು ಬೇರೆ ಏನು ಹಾಕಲಿಲ್ಲ. ಇಲ್ಲಿ ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ. ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ, ಚಿಕ್ಕಮ್ಮನ ಮಕ್ಕಳೆಲ್ಲ. ಸೊ ಅದಕ್ಕೆ ತುಂಬಾ ಎಂಜಾಯ್ ಮಾಡ್ತಾಳೆ ಅವಳು. ಇವಾಗ ಹೇಳಿದ್ದೆ, ಅಂದರೆ ಯಾರ್ದು ಬರ್ಡೇ ಇತ್ತು ನೋಡಿ, ಅವಳು ಅಷ್ಟೇ ತುಂಬಾ ಒಳ್ಳೆಯವರು. ಅಂದರೆ ಅವ್ರ ಅಮ್ಮನೂ ಅಷ್ಟೇ, ನನ್ನ ಚಿಕ್ಕಮ್ಮ, ನಾನು ಹೇಳ್ತೀನಿ, ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಲೇ ಇಲ್ಲ. ಅಂದರೆ ಅವರಾಯಿತು, ಅವ್ರ ಕೆಲಸ ಆಯಿತು ಅಷ್ಟೇ. ಕೆಲವರಾದರೆ ಇವಾಗ ಅವಳಿಗೇನು ಜಾಸ್ತಿ ಏಜ್ ಆಗಿರಲಿಲ್ಲ, 28 ಇಯರ್ ಆಗಿತ್ತು ಅಷ್ಟೇ ಹಸ್ಬೆಂಡ್ ತೀರೋದಾಗ. ಬಟ್ ಏನು ಮಾಡೋದಕ್ಕಾಗಲ್ಲ, ಹೇಳ್ತಾರಲ್ಲ, ವಿಧಿ ಬರೋಕ್ಕೆ ಹೊಣೆ ಯಾರು, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ. ಸೊ ಅದೇ ರೀತಿ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ವ. ಸೊ ಏನೇ ಆಗಲಿ ಲೈಫ್ ನಡೀಲೇಬೇಕಾಗುತ್ತೆ. ಸೊ ಅವಳು ಲೈಫ್ ನಡೆಸೋದಕ್ಕಾಗಿ ಕೆಲಸಕ್ಕೆ ಹೋಗಲೇಬೇಕು. ಹಾಗೇನಿಲ್ಲ ಅಂದರೆ ಇವಾಗ ಯಾರಾದರೂ ಕೊಡ್ತಾರೆ, ಬಟ್ ಅವಳಿಗೆ ಇಷ್ಟ ಇಲ್ಲ. ಅವಳಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಎಷ್ಟು ಟೈಮ್ ಅಂತ ಡಿಪೆಂಡ್ ಆಗಿರ್ತಾರೆ, ಯಾರು ಎಷ್ಟು ಸಲ ಅಂತ ಕೊಡ್ತಾರೆ, 1 ಸಲ ಕೊಡ್ತಾರೆ, 2 ಸಲ, ಮತ್ತೊಂದು ಸಲ ಕೇಳಬೇಕಾಗತ್ತೆ. ಸೊ ಕೇಳೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕಿಂತ ಅವಳು ಸ್ವಲ್ಪನೇ ಆಗಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳ ಖರ್ಚು ಅವಳು ತೊಗೊಳ್ಬೋದು, ಅವಳ ಮಗಳ ಖರ್ಚು ಅಟ್ಲೀಸ್ಟ್ ಅದನ್ನಾದರೂ ಮಾಡ್ಬೋದು ಅಂಥೇಳಿ ಕೆಲಸಕ್ಕೆ ಹೋಗ್ತಾಳೆ ಅಷ್ಟೇ, ಬೇರೆ ಏನೂ ಇಲ್ಲ. ಇವಳು ಇಲ್ಲಿ ಮೋಸ್ಟ್ಲಿ ಮಣ್ಣಲ್ಲೇ ಕಾಣಿಸ್ತಾ ಇರ್ತಾಳೆ. ಎಷ್ಟೊಂದು ಆಟ ಆಡ್ತಾಳೆ ಅಂದರೆ ಮಣ್ಣಲ್ಲಿ ಫುಲ್ಲು ಮುಳುಗೋಗಿದ್ದಾಳೆ ಮಣ್ಣಲ್ಲೇ. ನನಗೆ ಅವಳನ್ನ ಕರ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಮಣ್ಣು ಬಿಟ್ಟೇ ಬರಲ್ಲ, ದಿನಕ್ಕೆ ಒಂದು 2-3 ಸಲ ಸ್ನಾನ ಮಾಡಿಸ್ಬೇಕಾಗತ್ತೆ. ಆಪ್ಷನೇ ಇಲ್ಲ, ಫುಲ್ ಬಟ್ಟೆ ಎಲ್ಲ ಮಣ್ಣು ಹಾಕ್ತಾಳೆ. ಅಲ್ಲಿ ಅವಳನ್ನ ಡ್ರೆಸ್ ಎಷ್ಟು ಚೇಂಜ್ ಮಾಡಲಿಲ್ಲ, ಇಲ್ಲೇ ಎಷ್ಟು ಚೇಂಜ್ ಮಾಡ್ತಿದ್ದೀನಿ. ಫುಲ್ಲು ಮಣ್ಣು ಮಣ್ಣು ಮಣ್ಣು. ಅವಳದ್ದು ಏನು ಆಸೆ ಎಲ್ಲ ಇತ್ತು ಮಣ್ಣು ಮಣ್ಣು ಅಂತ ಹೇಳ್ತಿದ್ಲು ನೋಡಿ, ಎಲ್ಲ ತೀರಿ ಹೋಯ್ತೇನೋ. ನಾನು ನೋಡಿದ್ದೀನಿ ಊರಲ್ಲಿರೋ ಮಕ್ಕಳನ್ನು ಕೂಡ ಇಲ್ಲಿ ಕೆಲವರು ಮಣ್ಣಲ್ಲಿ ಬಿಡೋದೇ ಇಲ್ಲ. ಅಯ್ಯೋ ಮಣ್ಣು ಒಳ್ಳೇದಲ್ಲ ಅಂತ. ಹಾಗೇನೂ ಇಲ್ಲ, ಮೊದಲಿನವರೆಲ್ಲ ಮಣ್ಣಲ್ಲೇ ಆಟ ಆಡ್ಕೊಂಡು ಬೆಳೆದವರು. ಹಾಗೇನೂ ಇಲ್ಲ, ಮಣ್ಣಲ್ಲಿ ಆಟ ಆಡ್ಲಿಕ್ಕೆ ಬಿಡಬಾರ್ದು ಅಂಥೇಳಿ. ಮಕ್ಕಳನ್ನು ನೀವು ಫ್ರೀಯಲ್ಲಿ ಬಿಡಿ, ಅಂದರೆ ನೀವು ನಿಮ್ಮ ಜಾಗ್ರತೆ ಮಾಡಿ, ಬಟ್ ಮಕ್ಕಳನ್ನು ಹಾಗೆ ಕಟ್ಟಾಕಿ ಇಡಬೇಡಿ, ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ, ಹಾಗೆ ಆಟ ಆಡಬೇಡ, ಅದೆಲ್ಲ ಸ್ವಲ್ಪ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಬಿಟ್ಬಿಡಿ ಫ್ರೀಯಲ್ಲಿ, ಬಟ್ ನಿಮ್ಮ ಜಾಗ್ರತೆ ಕೂಡ ನೋಡ್ಕೊಳ್ಳಿ. ಅಂದರೆ ನೀವು ಜೊತೆಗಿದ್ದಷ್ಟು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಅವಳನ್ನ ಮಣ್ಣಲ್ಲಿ ಬಿಡ್ತೀನಿ ಆಟ ಆಡೋದಕ್ಕೆ, ಬಟ್ ಇರ್ತೀನಿ ನಾನು ಯಾವಾಗಲೂ ಅಲ್ಲಿರ್ತೀನಿ. ನಾನಿಲ್ಲ ಅಂದರೆ ಇವಾಗ ನನ್ನ ಅಮ್ಮ ಇರ್ತಾರೆ, ಇಲ್ಲ ಚಿಕ್ಕಮ್ಮನ ಮಕ್ಕಳು ಯಾರನ್ನಾದ್ರೂ ನಾನು ನಿಲ್ಲಿಸ್ತೀನಿ. ಸುಮ್ಮನೆ ಒಬ್ಬಳನ್ನ ಹಾಗೆ ಬಿಡೋದಕ್ಕೆ ಹೋಗಲ್ಲ ನಾನು, ಸ್ವಲ್ಪ ಭಯ ಆಗುತ್ತೆ. ಸ್ಪೆಷಲಿ ಇಲ್ಲಂತೂ ಹಾವು ಅಂದರೆ ತುಂಬ ಭಯ ಆಗುತ್ತೆ ನನಗೆ. ಹಾವು ಯಾವ ಟೈಮಲ್ಲಿ ಎಲ್ಲಿ ಬೇಕಾದರೂ ಬರುತ್ತೆ. ಸೊ ಅದಕ್ಕೋಸ್ಕರನೇ
ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ರಾತ್ರಿ ಡಿನ್ನರ್ ರೂಟೀನ್ ಏನಿಲ್ಲ, ಮಧ್ಯಾಹ್ನ ಬಿರಿಯಾನಿ ಎಲ್ಲ ಮಾಡಿದ್ನ, ಅದೇ ಜಾಸ್ತಿ ಮಾಡಿದ್ದೆ. ಸೊ ಅದೇ ರಾತ್ರಿ ಕೂಡ ನಾವು ಊಟ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಹ್ಯಾಪಿ ನ್ಯೂ ಇಯರ್ ಟು ಆಲ್. ಬಾಯ್.